ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹೆಲ್ದಿ ಡಯಟ್ ರೆಸಿಪಿ. ಅವರೆಕಾಳು ಸೂಪ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೇಗೂ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಹಿಚ್ಕಿದ ಅವರೆಕಾಳು ಬಳಸಿ ಸೂಪ್ ಮಾಡ್ಕೊಳ್ತಿದ್ದೀನಿ. ಅದು ಹೇಗೆ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಬಾಸುಮತಿ ರೈಸ್ನ ಬಳಸಿ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಅನ್ನನ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ಳಿಲ್ಲ. ಈ ರೀತಿ ಪಾತ್ರೆನಲ್ಲೇ 1ಕ್ಕೆ 4ರಷ್ಟು ನೀರನ್ನು ಹಾಕಿ ಅನ್ನ ಮಾಡ್ಕೊಂಡಿದ್ದೆ. ಅನ್ನ ಪೂರ್ತಿ ಆದಮೇಲೆ ಅದನ್ನು ಉಳಿದಿರುವಂಥ ನೀರನ್ನು ಶೋಧಿಸ್ಕೊಂಡು ಆ ನೀರಿನಿಂದ ಮಾಡ್ತಾ ಇರುವಂಥ ಸೂಪ್ ಇದು. ನಾವು ಕಾಮನ್ನಾಗಿ ಸೂಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಾರ್ನ್ಫ್ಲೋರ್ನ ಹಾಕಿ ಸೂಪ್ ಮಾಡ್ಕೊಳ್ತೀವಿ. ಯಾಕೆಂತ ಹೇಳಿದ್ರೆ ನಮಗೆ ಸೂಪ್ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬೇಕಾಗತ್ತೆ. ಹಾಗಾಗಿ ಈ ರೀತಿ ನಾವು ಅನ್ನ ಬೇಯಿಸ್ಕೊಂಡಿರುವಂತಹ ನೀರಿನಿಂದ ಮಾಡ್ಕೊಳ್ಳೋದ್ರಿಂದ ಆ ನೀರು ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಸೂಪಿಗೂ ಸಹ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಜನ ಇನ್ನೂ ಕುಕ್ಕರ್ನಲ್ಲಿ ಮಾಡೋದಿಲ್ಲ, ಈ ರೀತಿ ಶೋಧಿಸ್ಕೊಂಡೇ ಮಾಡುವಂಥದ್ದು. ಆ ನೀರನ್ನು ಯಾಕೆ ಬಿಸಾಡಬೇಕು ಅಂಥೇಳಿ ಈ ರೀತಿ ನಾನು ಸೂಪಿಗೆ ಬಳಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ನಮಗೆ ಅನ್ನದ ಗಂಜಿ ಸಿಕ್ಕಿದೆ ಅಂಥೇಳಿ. ಈ ಗಂಜಿಯಿಂದ ಸೂಪ್ ಮಾಡ್ಕೊಳ್ಳೋಣ. ಚಿತ್ಕಿದ ಅವರೆಕಾಯಿನ ಬಳಸಿ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಮಾಡ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ನಾನು ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬೆಣ್ಣೆನೂ ಸಹ ಹಾಕ್ಕೊಳ್ಬೋದು. ಬೇಡ ಅನ್ನೋರು ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು. ಒಗ್ಗರಣೆಗೆ 1 ಸ್ಪೂನ್ ಜೀರಿಗೆ, ಸಣ್ಣ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಗೆಯೇ ಎತ್ಕಿದ ಅವರೆಕಾಳನ್ನು ಹಾಕಿ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಮೊದಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೂ ಸಹ ಬೇಯುತ್ತೆ. ಹಾಗಾಗಿ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು 2-3 ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಬಿಡೋಣ. ಇದು ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಬೇಯಬೇಕಾಗತ್ತೆ. ಹಾಗಾಗಿ ಇದು ಒಂದು ಅರ್ಧ ಭಾಗ ಬೆಂದಿದೆ ಅಂತ ಹೇಳಾದ್ಮೇಲೆ ನಾನು ಇದ್ರ ಜೊತೆಗೆ ತರಕಾರಿನ ಹಾಕ್ಕೊಂಡು, ತರಕಾರಿ ನಮಗೆ ಒಂದು ಅರ್ಧ ಭಾಗ ಬೆಂದಿದ್ರೆ ಸಾಕು ಸೂಪ್ನಲ್ಲಿ, ಹಾಗೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಸೂಪು ಒಂದೊಳ್ಳೆ ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೂ ಸಹ ಒಂದೊಳ್ಳೆ ರೆಸಿಪಿ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಬಳಸ್ಕೊಳ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ನಲ್ಲೂ ಸಹ ಬಳಸ್ಕೊಳ್ಬೋದು. ನಮ್ಗೆ ಯಾವ ಟೈಮ್ನಲ್ಲಿ ಇಷ್ಟ ಆಗುತ್ತೋ ಆ ಟೈಮ್ನಲ್ಲಿ ಸರ್ವ್ ಮಾಡ್ಕೊಳ್ಬೋದು. ಅದು ಅವರೆಕಾಳು ಹಾಕಿರೋದ್ರಿಂದ ನಮಗೆ ಟೇಸ್ಟ್ ಏನೋ ಒಂಥರ ಬೇರೆ ಥರ ಸಿಗ್ತಾ ಇರುತ್ತೆ. ಚಿತಕಿದ ಅವರೆಕಾಳು ಹಾಕಿನೂ ಮಾಡ್ಬೋದು ಅಥವಾ ಬಟಾಣಿ ಹಾಕಿನೂ ಮಾಡ್ಕೊಳ್ಬೋದು. ಇವಾಗ ಸೀಸನ್ ಆಗಿರೋದ್ರಿಂದ ಒಂದ್ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಟ್ರೈ ಮಾಡಿದ್ದೀನಿ ರೆಸಿಪಿನ. ತರಕಾರಿ ಎಲ್ಲ ಬೆಂದಾದಮೇಲೆ ಕೊನೆಯಲ್ಲಿ ಒಂದೇ ಒಂದು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊನ ಕಟ್ ಮಾಡಿನೂ ಹಾಕ್ಕೊಳ್ಬಹುದು, ಇಲ್ಲ ಅಂತ ಹೇಳಿದ್ರೆ ಟೊಮ್ಯಾಟೊನ ಸಣ್ಣಕ್ಕೆ ರುಬ್ಕೊಂಡು ಸಹ ಹಾಕ್ಕೊಳ್ಬೋದು. ಕೆಲವೊಬ್ಬರಿಗೆ ಟೊಮ್ಯಾಟೊ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ರುಬ್ಬ ಹಾಕ್ಕೊಂಡು ಸಹ ಸ್ವಲ್ಪ ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅನಂತರ ಅನ್ನದ ಗಂಜಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಗಂಜಿ ಇದೆ ಅಲ್ವಾ. ಅದು ಬಾಸುಮತಿ ರೈಸ್ ಆಗಿರೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಸಹ ಹೆಚ್ಚಾಗಿರುತ್ತೆ. ಇದ್ರ ಜೊತೆಗೆ ನಮಗೆ ನೀರಿನ ಪ್ರಮಾಣ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಒಂದೇ ಒಂದು ಕುದಿ ಮಾಡಿಕೊಂಡ್ರೆ ಸಾಕು. ಆಲ್ರೆಡಿ ನಮ್ಗೆ ಒಂದು ಅರ್ಧ ಭಾಗ ತರಕಾರಿ ಎಲ್ಲ ಬೆಂದಾಗಿದೆ. ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಕೊನೆಯಲ್ಲಿ ಈ ರೀತಿ ತಿಳಿಯಾಗಿದೆ ನೀರು ಹಾಕಿರೋದ್ರಿಂದ. ಈ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ತಣ್ಣಗಾದ್ಮೇಲೆ ನಮಗೆ ಗಟ್ಟಿಯಾಗಿಯೇ ಸಿಗುತ್ತೆ. ತರಕಾರಿಯ ನೀರು ಹಾಗೆಯೇ ಅಕ್ಕಿಯ ಗಂಜಿ ಹಾಕಿರೋದ್ರಿಂದ ತಣ್ಣಗಾದ್ಮೇಲೆ ಸ್ವಲ್ಪ ನಮಗೆ ಸೂಪಿನ ಟೆಕ್ಸ್ಚರನ್ನೇ ಬಂದಿರುತ್ತೆ. ಇಲ್ಲ ತುಂಬಾ ನೀರಾಯಿತು ಅಂತ ಹೇಳಿದ್ರೆ ಕಾರ್ನ್ಫ್ಲೋರ್ ಬದಲು ಅಕ್ಕಿ ಹಿಟ್ಟನ್ನು ಸಹ 1 ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದು ಸಹ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇನ್ನೇನು ಕುದಿಲಿಕ್ಕೆ ಬಂದಿದೆ ಅನ್ನೋ ಟೈಮ್ನಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲೆಮನ್ನು ಸಹ ಹಾಕ್ಕೊಳ್ಬೋದು. ಇವಾಗ ಫ್ಲೇಮ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಚಿತಕಿದ ಅವರೆಕಾಳು ಹಾಕಿ ಮಾಡಿರುವಂತಹ ಒಂದು ಹೆಲ್ದಿ ಸೂಪ್ ಅಂತಲೇ ಹೇಳ್ಬೋದು. ವಿಂಟರಿಗೂ ಸಹ ಹೆಲ್ದಿ ಸೂಪ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಅಂಗಡಿಗಳಲ್ಲಿ ಸೂಪಿನ ಒಂದು ಪ್ಯಾಕೆಟೇ ಸಿಕ್ಬಿಡುತ್ತೆ. ಅದನ್ನು ಬಿಸಿನೀರಿನಲ್ಲಿ ಹಾಕಿ ಕುದಿಸ್ಕೊಂಡು
ಡೈರೆಕ್ಟಾಗಿ ಕುಡಿಯುವಂಥದ್ದನ್ನೇ. ಅದನ್ನು ಯಾವಾಗ ಮಾಡಿರ್ತಾರೋ ಹೇಗೆ ಮಾಡಿರ್ತಾರೋ ಗೊತ್ತಿಲ್ಲ. ಆ ರೀತಿ ಪ್ಯಾಕೆಟ್ನ ಐಟಮ್ಸ್ನ ತೊಗೊಂಡು ಬಂದು ಕುಡಿಯೋ ಬದಲು ಈ ರೀತಿ ಹೆಲ್ದಿಯಾಗಿ ನಮಗೆ ಇಷ್ಟ ಆಗುವಂತಹ ವೆಜಿಟೇಬಲ್ಸ್ನ ಹಾಕ್ಕೊಂಡು ಈ ರೀತಿ ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮಶ್ರೂಮ್ ಹಾಕ್ಕೊಳ್ಬಹುದು, ಪನ್ನೀರ್ ಹಾಕ್ಕೊಳ್ಬಹುದು, ಬೇರೆ ಬೇರೆ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.